ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಶನಿವಾರ ಭಾಳಷ್ಟು ಜನ ನನಗೆ ಕಾಲಲ್ಲಿ ಒಬ್ಬರು ಹೇಳಿದ್ರು, ನನಗೆ ಕೈ ಕಾಲೆಲ್ಲ ಜೋಮ್ ಇಟ್ಕೊಂಡ್ಬಿಡ್ತದೆ, ತುಂಬ ನೋವು ಪಡ್ತೀನಿ ಅಂತ ಹೇಳಿದ್ರು. ಕೆಲವರಿಗೆ ನನಗೆ ಮೈಯೆಲ್ಲ ಉರಿಯುತ್ತೆ, ಬಾಡಿ ಪೇಯ್ನ್ ಆಗುತ್ತೆ ಅಂತ ಪಾಪ ಯಾರೋ ಒಬ್ಬರು ಜೆಂಟ್ಸು ಫೋನ್ ಮಾಡಿದರು. ಯಾವಾಗಲೂ ಇರೋದಿಲ್ಲ, ಕೆಲವು ಟೈಮ್ ಯಾವುದೋ ಒಂದು 3 ತಿಂಗಳಿಂದ ಈ ಥರ ಶುರುವಾಯಿತು ಅಂದರು. 3 ತಿಂಗಳಿಂದ ಈ ಥರ ಆಗ್ತಿದೆ ಅಂತ ಪಾಪ ಹೇಳಿದ್ರು. ನನಗೆ ಮೈಯೆಲ್ಲ ಉರಿಯುತ್ತೆ, ಮೈಕೈ ಎಲ್ಲ ನೋವುತ್ತೆ, ನಂಗೆ ಡಯಾಬಿಟಿಸ್ ಇದೆ ಅಂತ ಹೇಳಿದ್ರು. ಅದೇ ಥರ ಯಾರೋ ಹಾಸನದಿಂದ ಒಂದು ಫೋನ್ ಬಂದಿತ್ತು, ಹಾಸನ ಕಡೆಯಿಂದ. ಅಯ್ಯಮ್ಮ, ನನಗೆ ಸುಮಾರು ಈಗ ಇತ್ತೀಚೆಗೆ ಮುಂಚೆ ಇರಲಿಲ್ವಂತೆ, 4 ವರ್ಷದಿಂದ ಏನು ಕೈ ಕಾಲೆಲ್ಲ ಜೋಮ್ ಇಟ್ಕೊಳ್ಳೋದು, ಕೆಲಸ ಮಾಡ್ತಾರಂತೆ, ಆದರೆ ಏನೋ ಒಂಥರ ಎಳ್ತಾ ಬಂದಂಗೆ ಆಗತ್ತೆ ಅಂತ ಹೇಳ್ತಾಯಿದ್ರು. ಇದಲ್ಲದೆ ಕೆಲವರಿಗೆ ಆಗಾಗ ಬಿಕ್ಕಳಿಕೆ ಬರೋದು, ಇದಕ್ಕಿದ್ದಾಗೆ ಸಿಕ್ಕಾಪಟ್ಟೆ ಬೆವರು ಬರುತ್ತೆ, ಬಂದಮೇಲೆ ಎಲ್ಲ ಎಳ್ಕೊಂಡಂಗೆ ಆಗುತ್ತೆ, ಕೈ ಕಾಲೆಲ್ಲ ಎಳೆದು ಕೂರಿಸ್ಬಿಟ್ಟಂಗೆ, ಏನು ಒಳಗಡೆ ಎಲ್ಲ ಎಳೆದು ಒಂದು ಕಡೆ ಗಂಟಾಗ್ತಂಗೆ ಹಿಡ್ದಂಗೆ ಆಗಿಬಿಡ್ತದೆ. ಬೆವರು ಬರುತ್ತೆ, ಬೆವರು ಬಂದಮೇಲೆ ಈ ಥರ ಆಗುತ್ತೆ. ಬೆವರು ಬರ್ತಿದೆ ಅಂದ ತಕ್ಷಣ ಅವ್ರಿಗೆ ಭಯ ಬಂದುಬಿಡ್ತದೆ, ಇನ್ನೆಲ್ಲ ಎಲ್ಲಿ ಎಳ್ಕೊಂಬಿಡ್ತದೋ, ಎಲ್ಲ ಎಳ್ದಂಗೆ ಆಗಿಬಿಡ್ತದೆ. ನೋಡೋಕ್ಕೆ ಚೆನ್ನಾಗೇ ಕಾಣ್ತಾರೆ, ಒಳಗಡೆ ಎಲ್ಲ ಹಾಕಿ ಎಳ್ದಂಗೆ ಆಗಿಬಿಡ್ತದೆ. ಈ ಥರ ಸಮಸ್ಯೆ ಕೆಲವ್ರಿಗಿದೆ. ಕೆಲವರಿಗೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇದ್ದಕ್ಕಿದ್ದಾಗೆ ಮನೆಯೊಳಗಡೆ ಸುಮ್ಮನೆ ಕೂತಿರ್ತಾರೆ, ಗೊಳೋ ಅಂತ ಅಳ್ತಾರೆ. ಗಂಡ ಹೊಡೆದಿಲ್ಲ, ಹೆಂಡತಿ ಹೊಡೆದಿಲ್ಲ, ಬೈದಿಲ್ಲ, ಏನಿಲ್ಲ, ಸುಮ್ಮನೆ ಕೂತಿರ್ತಾರೆ. ಒಂದು ಕಡೆ ಧಾರಾಕಾರವಾಗಿ ನೀರು ಬರ್ತಾ ಇರ್ತದೆ, ಅಳ್ತಾನೇ ಇರ್ತಾರೆ. ಯಾವಾಗ ಅವ್ರಿಗೆ ಅಳೋಕ್ಕೆ ಶುರು ಮಾಡ್ತಾರೋ, ನಾನು ಯಾಕೆ ಅಳ್ತಾ ಇದ್ದೀನಿ ಅಂತ ಅವಾಗ ಜ್ಞಾನ ಆಗುತ್ತೆ. ಆಗ ಅವ್ರಿಗೆ ಅರಿವು ಬರುತ್ತೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ಅಳ್ತಾನೆ ಇರ್ತಾರೆ. ಯಾರು ಬಂದ ತಕ್ಷಣ ಅವ್ರಿಗೆ ಅಳು ನಿಂತೋಗುತ್ತೆ, ಮಾಮೂಲು ಥರ ಆಗ್ತಾರೆ. ಯಾಕೆ ಈ ಥರ? ಹೊಡೆದಿಲ್ಲ, ಬೈದಿಲ್ಲ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಏನು ತೊಂದರೆ ಇಲ್ಲ, ಸುಮ್ಮನೆ ಕೂತಾಗ ಅಳ್ತಿರ್ತಾರೆ. ಈ ಥರದ್ದು ಕೆಲವ್ರಿಗೆ ಹುಣ್ಣಿಮೆ ಅಮಾವಾಸ್ಯೆ ಜಾಸ್ತಿ ಆಗ್ತಾ ಇರ್ತದೆ. ನನಗೆ ಹುಣ್ಣಿಮೆ ದಿವಸ, ಅಮಾವಾಸ್ಯೆ ದಿವಸ ತುಂಬ ಅಳ್ತೀನಿ ಒಬ್ಬಳೇ ಕೂತ್ಕೊಂಡು, ನನಗೇನು ಸಮಸ್ಯೆ ಇಲ್ಲ, ರೋಗ ಇಲ್ಲ, ಸಾಲ ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ ಅನ್ನೋಂಗಿಲ್ಲ, ಎಲ್ಲ ಇದ್ದಾರೆ, ಆಸ್ತಿ ಇದೆ, ವಿದ್ಯೆ ಬುದ್ಧಿ ಎಲ್ಲ ಇದೆ. ಆದರೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಸುಮ್ಮನೆ ಕೂತ್ಕೊಂಡು ಅಳ್ತಾ ಇರ್ತೀನಿ. ಇದು ಡಾಕ್ಟ್ರ್ ಹತ್ರ ಹೋದಾಗ ಏನು ಟ್ಯಾಬ್ಲೆಟ್ ಕೊಡ್ತಾರಾ, ಕ್ಯಾಪ್ಸೂಲ್ ಕೊಡ್ತಾರಾ, ಇಂಜೆಕ್ಷನ್ ಕೊಡ್ತಾರಾ, ಏನು ಕೊಡ್ತಾರೆ? ಏನೂ ಇಲ್ಲ. ಸುಮ್ಮನೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಅಳ್ತಾರೆ ಅಂದರೆ ಇವತ್ತುವರೆಗೂ ಔಷಧಿ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲವೇ ಇಲ್ಲ. ಕಂಡುಹಿಡ್ದಿದ್ದೆ ತಾನೇ ಕೊಡೋಕ್ಕೆ ಇಲ್ಲ. ಹಾಗಾದ್ರೆ ಈ ಥರ ಸಮಸ್ಯೆ ಪರಿಹಾರ ಮಾಡೋದು ಹೇಗೆ, ಗುಣಪಡಿಸೋದು ಹೇಗೆ? ಸುಮ್ಮನೆ ಕೂತ್ಕೊಂಡು ಹಿಂಗೆ ಮೂಗು ಒರೆಸ್ಕೊಳ್ಳೋದು, ಈ ಥರ ಕಣ್ಣು ಒರೆಸ್ಕೊಳ್ಳೋದು, ಇಷ್ಟೇ ಬಾಡಿ ಲ್ಯಾಂಗ್ವೇಜು. ಹಿಂಗಂತ ಇರ್ತಾರೆ, ಕಣ್ಣಲ್ಲಿ ಬರ್ತಿರ್ತದೆ. ಈ ಥರದ್ದು ಸುಮಾರು ಜನಕ್ಕೆ ಈ ಸಮಸ್ಯೆ ಇದೆ. ಬಾಕಿ ಟೈಮೆಲ್ಲ ಚೆನ್ನಾಗಿರ್ತಾರೆ, ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಈ ಥರ ಆಗುತ್ತೆ. ಈ ಥರದ್ದು ಸಣ್ಣ ಪುಟ್ಟ ನೋಡೋಕ್ಕೆ ಸಣ್ಣ ಸಮಸ್ಯೆ, ಬಟ್ ಇದು ದೊಡ್ಡ ರಿಸ್ಕು, ತುಂಬ ಕಷ್ಟ ಇದನ್ನು ಕ್ಯೂರ್ ಮಾಡ್ಕೊಳ್ಳೋದು. ಮತ್ತೊಂದು ಸಮಸ್ಯೆ ಇವತ್ತಿನ ಸಮಾಜದಲ್ಲಿ ಇದಕ್ಕಿದ್ದಾಗೆ ಕಣ್ಣುರಿ, ಕಿವಿ ಎಲ್ಲ ಬಿಸಿ ಗಾಳಿ, ಕಿವಿ ಎಲ್ಲ ಬಿಸಿ ಆಗ್ತಿರ್ತದೆ, ಗಂಟ್ಲು ಒಣಗ್ತಾ ಇರ್ತದೆ, ಎಷ್ಟು ನೀರು ಕುಡಿದು ದಾಹ ನೀಗಲ್ಲ, ಒಣಗ್ತದೆ, ತೇವಾಂಶ ಜೊಲ್ಲೆ ಇರಲ್ಲ, ಬಾಯಲ್ಲಿ ಜೊಲ್ಲೆ ಬರೋದಿಲ್ಲ, ಯಾವಾಗಲೂ ಡ್ರೈ, ಕಂಕ್ಲಲ್ಲೆಲ್ಲ ಬೆವರು, ಕೈ ತುಂಬ ಬೆವರು, ಪಾದದ ಅಡಿಲಿ ಬೆವರು, ಬೆನ್ನಿಂದೆ ಕೂತ್ಕೊಂಡ್ರೆ ಸಾಕು ಒದ್ದೆ ಆಗಿರ್ತದೆ, ಬೆನ್ನಿಂದೆ ಪೂರ್ತಿ ಬೆವರಿರ್ತದೆ. ಇದೆಲ್ಲ ನೋಡೋಕ್ಕೆ ಏನೋ ಅನಿಸಲ್ಲ, ಆದರೆ ನಮಗೆ ಅಸಹ್ಯ ಅನಿಸುತ್ತೆ. AC ಇದ್ದರೂ, ಫ್ಯಾನ್ ಇದ್ದರೂ ಕೂಡ ಬೆವರ್ತಿರ್ತಾರೆ. ಇದು ಎಂಥ ಕಾಯಿಲೆ? ಇದಕ್ಕೆ ಔಷಧಿ ಏನು? ಯಾರೋ ಹೋಗ್ಬಿಟ್ಟಿದೆ ಡಾಕ್ಟರ್ ಹತ್ರ, ಜನರಲ್ ಫಿಸಿಷಿಯನ್ ಹತ್ರ ಹೋಗ್ಬಿಟ್ಟು, ನೋಡಿ ತುಂಬ ಬೆವರ್ತೀನಿ, ಕೈಯೆಲ್ಲ ಒದ್ದೆ ಇರುತ್ತೆ, ಇಲ್ಲೆಲ್ಲ ತುಂಬ ಒದ್ದೆ ಇರುತ್ತೆ, ಬೆನ್ನು ಪೂರ್ತಿ ಒದ್ದೆ ಆಗಿರುತ್ತೆ, ಪಾದದ ಕೆಳಗಡೆ ಯಾರೋ ಕಾಲಲ್ಲಿ ನೀರಾಗಿ ತೊಳೆದಂಗೆ ಇರ್ತದೆ, ಅಷ್ಟು ಬೆವರ್ತೀನಿ, ಇದಕ್ಕೆ ಏನಾದ್ರು ಔಷಧಿ ಕೊಡಿ ಅಂತ ಕೇಳಿದಾಗ ಡಾಕ್ಟ್ರ್ ಏನು ಕೊಡ್ತಾರೆ ಇದಕ್ಕೆ? ನನಗಿದು ಹೊಸ ಕಾಯಿಲಪ್ಪ, ಇಷ್ಟೆಲ್ಲ ಬೆವರು ಬರೋದೆ. ಬೆವರು ಯಾಕೆ ಬರ್ತಾರೆ? ಅವರು ಸ್ವೆಟ್ ಗ್ಲ್ಯಾಂಡಿಂದ ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಿದೆ, ಹಾಗಂತ ಗ್ಲ್ಯಾಂಡ್ ಬಂದ್ ಮಾಡೋಕ್ಕಾಗಲ್ಲ. ಹೀಗೆ ಹಲವಾರು ಸಮಸ್ಯೆಗಳು, ನೋಡೋಕ್ಕೆ ಸಣ್ಣ ಪುಟ್ಟ ಸಮಸ್ಯೆ, ಬಟ್ ಮಾನಸಿಕವಾಗಿ ನಾವು ನೊಂದೋಗ್ತಿರ್ತೀವಿ. ಇದಕ್ಕೆಲ್ಲ ಕಾರಣ ಏನು?
ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ನಾವು ಬೆವರ್ಬೋದು, ಬಿಕ್ಕಳಿಕೆ ಬರ್ಬೋದು, ಸಿಕ್ಕಾಪಟ್ಟೆ ಬೆವರು, ಸ್ವೆಟ್ಟಿಂಗ್, ಬಿಕ್ಕಳಿಕೆ, ಕೂತ್ಕೊಂಡು ಅಳೋದು, ಸಿಕ್ಕಾಪಟ್ಟೆ ಕೂತ್ಕೊಂಡು ಅಳೋದು, ಮೈ ಉರಿ, ಕಾಲೆಲ್ಲ ಜೋಮು, ಪಾದ ಹಿಡ್ದಂಗೆ ಜೋಮ್, ಮರ ಕೊಂಬೆ ಹೆಂಗಿರ್ತದೆ ಹಂಗೆ, ಎಷ್ಟು ಕಿಂಡ್ರೂ ನೋವಾಗಲ್ಲ, ಎಷ್ಟು ಹೊಡೆದು ನೋವಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ರಕ್ತ ಸಂಚಾರ ಆದಮೇಲೆ ನಡೆಯೋಕ್ಕಾಗತ್ತೆ, ಕೂರೋಕ್ಕಾಗತ್ತೆ, ಏನೋ ಒಂದು ಮಾಡ್ಬೋದು. ಹೀಗೆ ಕೈಕಾಲು ಜೋಮ್ ಇಟ್ಕೊಳ್ಳೋದು, ಕೈಕಾಲು ಉರಿ ಬರೋದು, ಬಾಡಿ ಪೇನ್ ಬರೋದು, ಬಿಕ್ಕಳಿಕೆ ಬರೋದು, ಸಿಕ್ಕಾಪಟ್ಟೆ ಬೆವರೋದು, ಒಬ್ಬರೇ ಕೂತ್ಕೊಂಡು ಅಳೋದು, ಇದೆಲ್ಲ ಔಷಧಿ ಕಂಡಿಡ್ದಿಲ್ಲ. ಪಾಪ 4 ವರ್ಷದಿಂದ ಅಯ್ಯಮ್ಮ ನರಳ್ತಿದ್ದಾಳೆ. ಎಲ್ಲ ಔಷಧಿ ತೋರ್ಸಾಯಿತು, ಎಲ್ಲ ಆಯುರ್ವೇದ ಎಲ್ಲ ಔಷಧಿ ತೊಗೊಂಡಿದ್ದೀನಿ, ಇನ್ನೂ ನನಗೆ ಅದು ವಾಸಿ ಆಗ್ತಿಲ್ಲ ಅಂದರೆ ಅದರ ಕಾಯಿಲೆ ಏನು ಅಂತ ಗೊತ್ತಿಲ್ಲ, ಗೊತ್ತಿದ್ರು ಕೂಡ ಔಷಧಿ ಕಂಡಿಡ್ದಿಲ್ಲ. ಈ ಥರ ಸಮಸ್ಯೆ ಸಣ್ಣ ಪುಟ್ಟ, ಬಟ್ ಹೆಂಗೋ ಜೀವನ ನಡ್ಕೊಂಡು ಹೋಗ್ತಿದೆ. ಕೂತ್ಕೊಂಡು ಅಳ್ತಾರೆ, ಅಮಾವಾಸ್ಯೆ ಬಿಸ ಆದರೂ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೈ ಕಾಲೆಲ್ಲ ಜೋಮ್ ಹಿಡಿತೆ, ಆದರೂ ಕೆಲಸ ಮಾಡಿ ಏನೋ ದುಡಿತಾರೆ. ಅಯ್ಯಮ್ಮ ಏನೋ ಕೆಲಸಕ್ಕೆ ಹೋಗ್ತಾರಂತೆ, ಕೂಲಿ ಕೆಲಸಕ್ಕೆ, ಪಾಪ ಗದ್ದೆ ಕೆಲಸಕ್ಕೆಲ್ಲ. ಇವರು ಕೈಕಾಲು ಉರಿಯಿದ್ರು ಕೂಡ ಊಟ ಬಿಟ್ಟಿಲ್ಲ, ನಿದ್ದೆ ಬಿಟ್ಟಿಲ್ಲ, ಮಾಡೋ ಕೆಲಸ ಬಿಟ್ಟಿಲ್ಲ. ಆದರೆ ನರಳ್ತಿದ್ದಾರೆ, ಮಾಡೋದು ಕೆಲಸ ಮಾಡ್ತಿದ್ದಾರೆ. ನವಗ್ರಹಗಳು ಯಾರಿಗೂ ಹಿಂಸೆ ಕೊಡಲ್ಲ. ಇವತ್ತು ಚೆನ್ನಾಗೆಲ್ಲ ಅರ್ಥ ಮಾಡ್ಕೊಳ್ಳಿ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹುಕೇತು 9 ಗ್ರಹಗಳು. ರಾಹುಕೇತು ಛಾಯಾಗ್ರಹಗಳು, ನಿಜವಾದ ಗ್ರಹ ಅಲ್ಲ, ನೆರಳಿನ ಗ್ರಹಗಳವರು. ಈ 9 ಗ್ರಹಗಳು ಯಾರಿಗೂ ಯಾವಾಗಲೂ ತೊಂದರೆ ಕೊಡಲ್ಲ. ಗ್ರಹಗಳೇನು ಮಾಡುತ್ತೆ ಅಂದರೆ, ಓದ್ ಜನ್ಮದಲ್ಲಿ ನೀನು ಈ ರೀತಿ ಮಾಡಿದ್ಯಪ್ಪ, ನೀನು ಈ ರೀತಿ ಅನುಭವಿಸ್ಬೇಕು ಅಂತ ತಿಳಿಸುತ್ತೆ ವಿನಃ ನಾವಾಗ ಒಳ್ಳೇದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ. ನಾವೇನು ತಪ್ಪು ಮಾಡಿದೆವೋ ಅದನ್ನು ನಮ್ಮ ಗಮನಕ್ಕೆ ತರುತ್ತೆ. ಓದ್ ಜನ್ಮದಲ್ಲಿ ಕಳ್ತನ ಮಾಡಿದ್ದ, ಓದ್ ಜನ್ಮದಲ್ಲಿ ಕೊಲೆ ಮಾಡಿದ್ದ, ಓದ್ ಜನ್ಮದಲ್ಲಿ ರೇಪ್ ಮಾಡಿದ್ದ, ಮೋಸ ಮಾಡಿದ್ದ, ಏನೇನು ಮಾಡಿದ್ಯೋ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಈ ಜನ್ಮದಲ್ಲಿ ಹಿಂಗೆ ಮಾಡಿ ಈ ಥರ ಅನುಭವಿಸು ನೀನು. ಯಾಕೆ ಅಲ್ಲಿ ತಪ್ಪು ಮಾಡಿದ್ದೆ, ಇಲ್ಲಿ ಅನುಭವಿಸು, ನೀವು ಮಾಡಿದ್ದನ್ನು ಅನುಭವಿಸು, ಒಳ್ಳೆದಾಗಲಿ ಕೆಟ್ಟದ್ದಾಗಲಿ ಅಂತ ಹೇಳೋದೇ ಗ್ರಹಗಳು. ಬೇಕು ಅಂತ ಗ್ರಹ ಯಾವುದೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ತೊಂದರೆ ಕೊಡೋದು ಇಲ್ಲ ಗ್ರಹಗಳು. ಆ ಗ್ರಹ ಹಿಂಗೆ ಮಾಡ್ತೀವಿ, ಗ್ರಹ ಮಾಡ್ತು ಅಂತ. ಒಂದೊಂದು ಗ್ರಹಕ್ಕೆ ಬಾಡಿ ಪೇನ್ ಬಂತು, ಉರಿತಾ ಇದೆ, ಮೈಯೆಲ್ಲ ಉರಿತಾ ಇದೆ ಅಂತ ಹೇಳಿದ್ರು, ಮೈಕೈಯೆಲ್ಲ ನೋವು ಬರ್ತಿದೆ, ಜೋಮ್ ಇಟ್ಕೋತಿದೆ ಅಂದಾಗ ಶರೀರಕ್ಕೆ ಅಧಿಪತಿಯಾಗಿರೋರು ಸೂರ್ಯಗ್ರಹ, ದೇಹಕಾರಕ, ಆತ್ಮಕಾರಕ ಸೂರ್ಯ. ಸೂರ್ಯನಿಗೆ ದಿನನಿತ್ಯ ಒಂದು ಚೊಂಬಲಿ ಸೂರ್ಯ ಉದಯ ಆಗುವಾಗ ಭಗವಂತ ಸೂರ್ಯ ನಿನಗೆ ಅರ್ಪಣೆ ಮಾಡ್ತಿದ್ದೀನಪ್ಪ ಅಂತೇಳಿ ಸೂರ್ಯಗ್ರಹಕ್ಕೆ ಅರ್ಘ್ಯವನ್ನು ಕೊಡಬೇಕು. ಸೂರ್ಯ ಹುಟ್ಟಿದ ಮೇಲೆ ನಾವು ಎದ್ದೇಳ್ತೀವಿ, ಕೊಡೋಕ್ಕಾಗಲ್ಲ. ಆವಾಗೇನು ಮಾಡ್ತೀವಿ, ಅಂಗವಿಕಲರಿಗೆ ಒಂದೊಂದು ಬಾಟ್ಲ್ ನೀರು ಕೊಟ್ಟರೆ ತಿಂಗಳಿಗೊಂದು ಸಲ ಈ ಮೈಕೈ ಉರಿ ಆಗೋದು, ಜೋಮ್ ಇಟ್ಕೊಳ್ಳೋದು, ಬಾಡಿ ಪೇನ್ ಬರೋದು, ಆಗ ಸೂರ್ಯಗ್ರಹ ಶಾಂತಿ ಆಗುತ್ತೆ. ಆದ್ದರಿಂದ ಅಂಗಹೀನರಿಗೆ, ಕೈಕಾಲಿಲ್ಲ, ಕಿವಿಡ್ರು, ಕುರುಡ್ರು, ಮೂಗರು, ಕಣ್ಣು ಕಿವಿ ಮೂಗೆಲ್ಲ ಚೆನ್ನಾಗಿದೆ, ಆದರೆ ಕೈಯಿಲ್ಲ, ಕಣ್ಣು ಕಿವಿ ಮೂಗೆಲ್ಲ ಚೆನ್ನಾಗಿದೆ, ಕಾಲಿಲ್ಲ, ಹೀಗೆ ಅಂಗಹೀನತೆ ಇರುವಂಥವರಿಗೆ ಒಂದು ಬಾಟ್ಲ್ ನೀರನ್ನು ದಾನ ಮಾಡೋದ್ರಿಂದ ವಿಪರೀತ ಬೆವರು ಬರೋದು ಎಲ್ಲ ಕಮ್ಮಿ ಆಗ್ತದೆ. ಪೇನ್ ಬಾಡಿ ಪೇನು, ಜೋಮ್ ಇಟ್ಕೊಳ್ಳೋದು, ಇದನ್ನು ಭಾನುವಾರ ದಿವಸ ಮಾಡಬೇಕು. ತಿಂಗಳಿಗೊಂದು ಸಲ ಭಾನುವಾರ ದಿವಸ ಈ ಒಂದು ಜಲದಾನ ಅಂಗವಿಕಲರಿಗೆ ಒಂದು ಬಾಟ್ಲ್ ನೀರು ಕೊಡಬೇಕು. ಅವ್ರು ತೃಪ್ತಿಯಾಗಿ ನೀರು ಕೊಡೋದಷ್ಟು ಬಾಡಿ ಪೇನ್ ಹೋಗುತ್ತೆ, ಬಾಡಿ ಉರಿ ಎಲ್ಲ ಹೋಗುತ್ತೆ. ಇದು ಸೂರ್ಯಗ್ರಹಕ್ಕೆ ಶಾಂತಿ. ಅರ್ಘ್ಯ ಯಾರು ಕೊಡೋಕ್ಕಾಗಲ್ವೋ ಅದು ಓಂ ಭಾಸ್ಕರಾಯ ವಿದ್ಮೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಅಂತೇಳಿ ಕೊಡ್ಬೋದು. ಓಂ ಬ್ರೀಂ ಗೃಣಿ ಸೂರ್ಯ ಆದಿತ್ಯ ಶ್ರೀಂ ಅಂತೇಳಿ ಅರ್ಘ್ಯ ಕೊಡ್ಬೋದು. ಮಂತ್ರ ಬರೋಲ್ಲ, ಹೇಳಕ್ಕೆ ಬರೋದಿಲ್ಲ, ಬೇಡ, ಒಂದು ಲೋಟ ಅಥವಾ ಒಂದು ಬಾಟ್ಲ್ ನೀರನ್ನ ಅಂಗವಿಕಲರಿಗೆ ತೊಗೊಂಡೋಗಿ ಕೊಡೋದು. ಎಲ್ಲಿರ್ತಾರೆ ಅವರು? ದೇವಸ್ಥಾನ ಹತ್ರ ಇರ್ತಾರೆ, ಫುಟ್ಪಾತಲ್ಲೆಲ್ಲ ಕೂತಿರ್ತಾರೆ, ರಸ್ತೆಯಲ್ಲಿ ಓಡಾಡ್ತಿರ್ತಾರೆ, ಒಂದು ಬಾಟ್ಲ್ ನೀರು ತೆಗೆದು ಕೊಟ್ಬಿಡೋದು. ಸೂರ್ಯಗ್ರಹ ಶಾಂತಿ, ಆತ್ಮಕಾರಕ, ದೇಹಕಾರಕ ಶಾಂತಿ. ನನಗೆ ಸಿಕ್ಕಾಬಟ್ಟೆ ಬೆವರು ಬರ್ತಿದೆ, ಕಂಕಲಿ, ಹಸ್ತದಲ್ಲೆಲ್ಲ, ಮತ್ತು ನನಗೆ ಮನಸ್ಸಿಗೆ ಶಾಂತಿ ಇಲ್ಲ, ತುಂಬ ಜಿಗುಪ್ಸೆ, ಕಣ್ಮುಚ್ಕೊಂಡು ಅಳ್ತಾ ಇರ್ತೀನಿ, ಕಣ್ಮುಚ್ಕೊಂಡು ನಾನೇ ಅಳ್ತಾ ಇರ್ತೀನಿ. ಈ ಥರ ದೋಷ ಇದ್ದವರು ಸೋಮವಾರ ದಿವಸ ನೀವೇನು ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಪಶು ಪಕ್ಷಿಗಳಿಗೆ ನೀರಿಡಬೇಕು. ಪಶು ಪಕ್ಷಿಗಳಿಗೆ, ಹಸುಗೆ, ಕರುಗೆ, ಎಮ್ಮೆಗೆ, ಕಾಗೆಗಳಿಗೆ, ಪಾರಿವಾಳಗಳಿಗೆ ನೀವು ಪ್ರತಿ ಸೋಮವಾರ ನೀರನ್ನು
ಪಶು ಪಕ್ಷಿಗಳಿಗೆ ಜಲದಾನ ಮಾಡಬೇಕು, ಮನುಷ್ಯರಿಗಲ್ಲ. ಆಗ ನಮ್ಮ ಜಾತಕದಲ್ಲಿ ಚಂದ್ರ ಶಾಂತಿ ಆಗ್ತಾನೆ. ಸೋಮವಾರ ದಿವಸ ಅಂಗವಿಕಲಿಗೆ ಒಂದು ಬಾಟ್ಲ್ ನೀರು ಕೊಡಬೇಕು. ನಮ್ಮ ಹತ್ರ ದುಡ್ಡಿಲ್ಲ ಕೊಡಲಿಕ್ಕೆ. ಸೂರ್ಯನಿಗೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಉದಯ ಆಗುವಾಗ ಅರ್ಘ್ಯ ಕೊಡಬೇಕು. ಸೂರ್ಯ ಉದಯ ಆಗುವಾಗಲೇ ಕೊಡಬೇಕು, ಆಮೇಲೆ ಆಗಲ್ಲ, ಕೊಡಬಾರ್ದು. ಸೂರ್ಯ ಉದಯ ಆಗುವಾಗ ಕಾಲು ಚಾಚ್ಕೊಂಡು ಮಲಗಿರ್ತೀವಿ, 8 ಗಂಟೆ 10 ಗಂಟೆಗೆ ಹೇಳ್ತೀವಿ. ಅಂಥವರು ಅಂಗವಿಕಲರಿಗೆ ಏನು ಮಾಡಬೇಕು? ನೀರು ದಾನದ ಜೊತೆಗೆ ಸೂರ್ಯ ನಮಸ್ಕಾರ ಮಾಡ್ತಿರ್ಬೇಕು. ಎರಡನೇದು, ಚಂದ್ರನಿಗೆ ಶಾಂತಿ ಆಗಬೇಕು ಅಂದರೆ ನಾವು ದಿನನಿತ್ಯ 3 ಲೀಟ್ರ್ ನೀರು ಕುಡಿಬೇಕು ನಾವು. ಜೊತೆಗೆ ಪಶು ಪಕ್ಷಿಗಳಿಗೆ ನೀರನ್ನು ಇಡಬೇಕು ಕುಡಿಯೋಕ್ಕೆ. ಈ ಥರ ಮಾಡ್ತಿದ್ರೆ ನಮ್ಮ ಜಾತಕದಲ್ಲಿ ಚಂದ್ರ ಶಾಂತಿ ಆಗತ್ತೆ. ಆಗ ಚಂದ್ರ ಆಶೀರ್ವಾದ ಮಾಡ್ತಾರೆ. ಬೆವರೋದು, ಇಲ್ಲೆಲ್ಲ ತುಂಬ ಬೆವರು ಬರೋದು, ಮತ್ತು ಇದಕ್ಕಿದಾಗ ಅಳೋದು, ನಗೋದು, ಈ ಥರ ದೋಷ ಎಲ್ಲ ನಿವಾರಣೆ ಆಗುತ್ತೆ. ಪ್ರತಿ ಮಂಗಳವಾರ ದಿವಸ ನಾವು ಒಂದಷ್ಟು ವ್ಯಾಯಾಮ ಮಾಡಬೇಕಂತೆ ನೋಡಿ. ವ್ಯಾಯಾಮ, ಎಕ್ಸಸೈಸ್. ಅಯ್ಯೋ ನಮಗೆ ಮಾಡೋಕ್ಕಾಗಲ್ಲ, ವಾಕಿಂಗ್ ಮಾಡಿ ವ್ಯಾಯಾಮ ಮಾಡಿ ಒಂದಷ್ಟು ಸಕ್ಕರೆನ ತೊಗೊಂಡೋಗಿ ಮರದ ಬುಡದಲ್ಲಿರೋ ಇರುವೆಗಳಿಗೆ ಹಾಕಬೇಕಂತೆ. ಪ್ರತಿನಿತ್ಯ 1 ಸ್ಪೂನ್ ಸಕ್ಕರೆ ತೊಗೊಂಡು ಮರದ ಬುಡದ ಹತ್ರ ವಾಸ ಮಾಡುವ ಆ ಇರುವೆಗಳಿಗೆ ಹಾಕಬೇಕು. ಯಾವಾಗ ವ್ಯಾಯಾಮ ಮಾಡಿ, ಯೋಗಾಸನೋ, ಜಿಮ್ಮೋ, ಏರೋಬಿಕ್ಸು ಅಥವಾ ವಾಕಿಂಗು, ಜಾಗಿಂಗ್, ಏನೋ ಒಂದು ಒಟ್ಟಿನಲ್ಲಿ ಸ್ವಲ್ಪ ಬೆವರು ಬರಬೇಕು ಬಾಡಿನಲ್ಲಿ. ಅದು ಮಾಡಿ ಹಾಕಿದ್ರೆ ಕಾಲು 4 ವರ್ಷದಿಂದ ಜೋಮ್ ಹಿಡ್ಕೊಂಬಿಡುತ್ತೆ ಅಂತಿದಲ್ಲ, ಅದು ಒಂದೇ ದಿನದಲ್ಲಿ ಕ್ಯೂರ್ ಆಗಿಬಿಡ್ತದೆ. ಮಂಗಳ ಗ್ರಹಕ್ಕೆ ಶಾಂತಿ. ಇದು ಮಂಗಳ ಗ್ರಹಕ್ಕೆ ನಾವು ಶಾಂತಿ ಮಾಡಿದಾಗ ಮಂಗಳ ಏನು ಮಾಡ್ತಾನೆ, ಆ ಒಂದು ಅಂಶನ ತೆಗೆದಾಕ್ಬಿಡ್ತಾರೆ. ಆ ದೋಷ ತೆಗೆದಾಕತ್ತೆ. ಅದರಿಂದ ಸೂರ್ಯ ಚಂದ್ರ ಮಂಗಳ ಆಯಿತು. ನನಗೆ ಉಸಿರಾಟದಲ್ಲಿ ಕಷ್ಟ ಇದೆ, ನನಗೆ ಇದಕ್ಕಿದ್ದಾಗೆ ಎದೆ ಹಿಡ್ಕೊಂಡಂಗೆ ಆಗೋದು, ಎದೆ ಉರಿ ಆಗುತ್ತೆ, ಎದೆ ನೋವು ಆದಂಗೆ ಆಗುತ್ತೆ, ಎದೆ ಮೇಲೆ ಯಾರೋ ನಿಂತಂಗೆ ಆಗುತ್ತೆ, ತುಳ್ದಂಗೆ ಆಗುತ್ತೆ, ಒಡೆದಂಗೆ ಆಗುತ್ತೆ, ಹಿಂಡ್ದಂಗೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಬುಧವಾರ ದಿವಸ ಈ ಥರ ದೋಷ ಇದೆ. ಬುಧವಾರ ದಿವಸ ಗಿಡಗಳಿಗೆ ನೀವೇನು ಮಾಡಬೇಕು? ನೀರು ಹಾಕಬೇಕು ಮತ್ತು ಅಲ್ಲಿ ಹೋಗಿ ಗಿಡಗಳು ನೆಡಬೇಕು ಬುಧ ಗ್ರಹಕ್ಕೆ. ಆಗ ಎದೆ ನೋವು, ಎದೆ ಭಾರ, ಹಿಂಡ್ದಂಗೆ ಆಗೋದು, ಈ ಥರ ದೋಷ ಎಲ್ಲ ಏನಾಗುತ್ತೆ? ನಿವಾರಣೆ ಆಗುತ್ತೆ. ಇದು ಪ್ರಕೃತಿಗೆ ನಾವು ಸೇವೆ ಮಾಡಬೇಕು. ಅದನ್ನು ಎಲ್ಲರೂ ಯಾರಿಗೊಂದು ತುಳಸಿ ಗಿಡ ತೊಗೊಳ್ಳಿ, ನೀವು ನೆಡಿ ಅಂತ ಹೇಳಬೇಕು. ಇಲ್ಲ ಅವ್ರ ಮನೆಗೂ ತುಳಸಿ ಗಿಡ ನೆಟ್ಟು ಬನ್ನಿ. ಒಂದು ಬಾಳೆ ಗಿಡ, ಹೊಲ, ಗದ್ದೆ, ತೋಟ ಅಥವಾ ನಿಮ್ಮ ಮನೆ ಮುಂದೆ ಜಾಗ ಇತ್ತು ಅಂದರೆ ಒಂದು ಸಣ್ಣದೊಂದು ದಾಸವಾಳ ಹೂವಿನ ಗಿಡ ನೆಡಬೇಕು, ಗಿಡಕ್ಕೆ ನೀರು ಹಾಕಬೇಕು. ಆಗ ಎದೆ ಉರಿ, ಎದೆ ನೋವು, ಎದೆ ಮೇಲೆ ತುಳ್ದಂಗೆ ಆಗೋದು, ಇಸುಕ್ದಂಗೆ ಆಗೋದೆಲ್ಲ ನಿವಾರಣೆ ಆಗುತ್ತೆ. ಬುಧ ಆಶೀರ್ವಾದ ಮಾಡುತ್ತೆ. ಇದು ಓ ಜನ್ಮದ ಕರ್ಮಕ್ಕೆ ಈ ಥರ ನಡೀತಾ ಇದೆ. ಆಗ ಬುಧ ಆ ಪರಿಹಾರನ ತೊಗೊಂಡು ನೀವು ಯಾರಿಗೇನು ತೊಂದರೆ ಕೊಟ್ಟಿದ್ರೋ ಅದಾಗುತ್ತೆ. ಅದಕ್ಕೆ ಪ್ರಕೃತಿನಲ್ಲಿ ಮರ ಕಡಿಬಾರ್ದು, ಹೇಳ್ದೆ ಕೇಳದೆ, ಮತ್ತು ಮರಕ್ಕೆ ಬೆಂಕಿ ಇಡೋದು, ಮರನ ಇದಕ್ಕಿದ್ದಾಗೆ ಗೊತ್ತಿಲ್ಲದೇ ಕತ್ಕೊಂಬ ಮಾರಾಟ ಮಾಡೋದು, ಈ ಥರ ದೋಷಗಳೇನಿದ್ರೆ ಎದೆ ಉರಿ, ಎದೇನೋ ಎದೆ ಇಂಗಿತ ಬರ್ತದೆ ಅಂತ ಪುರಾಣದಲ್ಲಿ ಹೇಳ್ತದೆ, ಕರ್ಮ ಸಿದ್ಧಾಂತದಲ್ಲಿ. ಆದ್ದರಿಂದ ಬುಧವಾರ ದಿವಸ ಗಿಡಗಳನ್ನು ನೆಡಿ, ನೆಟ್ಟಿರೋ ಗಿಡಗಳಿಗೆ ತೊಗೊಂಡು ನೀರು ಹಾಕಿ, ನಿಮ್ಮನ್ನೇ ಒಂದು ದೊಡ್ಡ ಗಾರ್ಡನ್ ಮಾಡಿ, ಸಣ್ಣದೊಂದು ಹೂ ಗುಂಡಗಳನ್ನಷ್ಟು ಬೆಳೆಸಿ ನೀರು ಹಾಕಿ ದಿನ. ಈ ಥರ ಮಾಡ್ತಾಯಿದ್ರೆ ಆ ಪ್ಲ್ಯಾಂಟ್ಗಿಂತ ನಿಮಗೆ ಬುಧ ಗ್ರಹ ಶಕ್ತಿ ಬರ್ತದೆ. ಈ ಥರದ್ದು ಒಂದು ದೋಷಕ್ಕೆ ಪರಿಹಾರ. ನಾನೇನು ಹೋಮ ಮಾಡಿ ಒಂದು ಏನು ದೊಡ್ಡ ಬೆಟ್ಟ ಹತ್ತಿ ಯಾತ್ರೆ ಮಾಡಿ ಅಂತ ಹೇಳ್ತಿಲ್ಲ. ಗಿಡಕ್ಕೆ ನೀರು ಹಾಕಿ, ನೀವು 4 ಗಿಡ ನೆಡಿ, ಎಲ್ಲರೂ ಒಂದು ಕಡೆ ನಿಮ್ಮ ಹೆಸರಲ್ಲಿ ಒಂದು ಗಿಡ ನೆಡ್ತಾ ಬನ್ನಿ, ಭಾಳ ಒಳ್ಳೆಯದಾಗತ್ತೆ. ಸೂರ್ಯ ಚಂದ್ರ ಮಂಗಳ ಬುಧ ಹೇಳಿದೆ. ಗುರುಗ್ರಹ ಮನಸ್ಸು ಚಂಚಲತೆ, ಮನಸ್ಸು ಉದ್ವೇಗ, ಬೇಕು ಅಂತ ಮನಸ್ಸು ಏನೇನೋ ನಾನಾ ರೀತಿ ಯೋಚನೆ ತರಿಸಿ ಕಣ್ಣಲ್ಲಿ ಬರೆಸುತ್ತೆ. ಅದರಿಂದ ದಿನ ಬೆಳಗ್ಗೆ ಕೂತ್ಕೊಂಡು ಒಂದು ಯಾವುದಾದ್ರು ಒಂದು ಒಳ್ಳೆ ಪುಸ್ತಕ ಓದಿ, ಒಂದು ಅಧ್ಯಾಯ ಓದಿ. ಒಂದು ಪುಸ್ತಕ ಓದೋದ್ರಿಂದ ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಸಾಧು ಸಂತರ ಚರಿತ್ರೆ, ದತ್ತಾತ್ರೇಯ ಚರಿತ್ರೆ, ಶಿರ್ಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಹೀಗೆ ಯಾವ್ದಾದ್ರು ಒಂದು ಒಳ್ಳೆ ವಿಶೇಷವಾದ ವ್ಯಕ್ತಿಗಳ ಮಹಾತ್ಮರ ಒಂದು ಪೇಜ್, ಒಂದು ಅಧ್ಯಾಯ ಓದೋದ್ರಿಂದ ಮನಸ್ಸಿಗೆ ಅಜ್ಞಾನ ಹೋಗುತ್ತೆ, ಚಿಂತೆಗಳು ದೂರ ಆಗುತ್ತೆ. ಓದಬೇಕು, ಕೂತ್ಕೊಂಡು ಓದಬೇಕು. ಓದಾದ್ಮೇಲೆ 10 ನಿಮಿಷ ಕಣ್ಣು ಮುಚ್ಕೊಂಡು ಯಾರ ಬಗ್ಗೆ ನೀವು ಓದ್ತಿರೋ ಅವ್ರ ಬಗ್ಗೆನೇ ಧ್ಯಾನ ಮಾಡಬೇಕು. ಮಾತಾಡಿ,
ಈಗ ನಾನು ಶಿರ್ಡಿ ಸಾಯಿಬಾಬನ ಬಗ್ಗೆ ಯೋಚನೆ ಮಾಡಿದೆ, ಅವ್ರ ಬಗ್ಗೆ ಓದಿದೆ ಅಂದರೆ ಬಾಬನ ರೂಪನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ, ಬಾಬನ ಹತ್ರ ಮಾತಾಡಿ, ಆಗ ಗುರುಗ್ರಹಕ್ಕೆ ಶಾಂತಿ ಆಗುತ್ತೆ. ಪ್ರಾರ್ಥನೆಯಲ್ಲಿ ನಾವು ಮಾತಾಡ್ತೀವಿ, ಮಕ್ಕಳಿಲ್ಲ, ಗಂಡ ಇಲ್ಲ, ಹೆಂಡತಿ ಇಲ್ಲ, ಕೆಲಸ ಇಲ್ಲ, ಅದಿಲ್ಲ, ಇದರಂತ ನಾವು ಮಾತಾಡ್ತೀವಿ. ಧ್ಯಾನದಲ್ಲಿ ಭಗವಂತ ನಮ್ಮ ಜೊತೆ ಮಾತಾಡ್ತಾನೆ, ಮುಂದೆ ಏನಾಗುತ್ತೆ, ನೀನು ಹೆಂಗಿರಬೇಕು ಅಂತ ನಮ್ಗೆ ಅನುಭವ ಕೊಡ್ತಾರೆ. ಅದರಿಂದ ಧ್ಯಾನ ಮಹಾಶ್ರೇಷ್ಠ ಪ್ರಾರ್ಥನೆಗಿಂತ. ಅದರಿಂದ ಪ್ರಾರ್ಥನೆಯಲ್ಲಿ ಕೈ ಮುಕ್ಕೊಂಡು ನಾವು ಕೈ ಮುಗಿದ್ಬಿಟ್ಟು ಅಯ್ಯೋ ಕೆಲಸ ಇಲ್ಲ, ಊಟ ಇಲ್ಲ, ಬಟ್ಟೆ ಅಂತ ಏನೇನೋ ಒಂದಷ್ಟು ಲಿಸ್ಟ್ ಹೇಳ್ತೀವಿ. ಕಣ್ಮುಚ್ಕೊಂಡು ಮಾತಾಡೋದಕ್ಕೆ ಪ್ರಾರ್ಥನೆ ಅಂತಾರೆ. ಕಣ್ಮುಚ್ಕೊಂಡು ಭಗವಂತ ಮೇಲೆ ಚಿಂತನೆ ಮಾಡೋದು ಧ್ಯಾನ ಅಂತಾರೆ. ಆ ಧ್ಯಾನದಲ್ಲಿ ಭಗವಂತ ನಮಗೆಲ್ಲ ತ್ರಿಕಾಲ ಜ್ಞಾನವನ್ನು ಕೊಡ್ತಾನೆ. ಅದರಿಂದ ಓದೋದು ಮತ್ತು ಧ್ಯಾನ ಮಾಡೋದು ಗುರುಗ್ರಹಕ್ಕೆ ಶಾಂತಿ ಅಂತ ಹೇಳ್ತಾರೆ. ಯಾವಾಗಲೂ ಕೋಪ, ಕಸಿಮಿಸಿ, ಕೂರಕ್ಕಾಗಲ್ಲ ಮತ್ತು ವಿಚಿತ್ರವಾದಂಥ ಭಾವನೆಗಳಿತ್ತಂದಾಗ ಡೈಲಿ ಸ್ನಾನ ಮಾಡಬೇಕು. ಕೆಲವರು ಇರ್ತಾರೆ ವಾರಕ್ಕೊಂದು ಸಲ ಸ್ನಾನ ಮಾಡೋದು, 2 ದಿನಕ್ಕೊಂದು ಸಲ ಸ್ನಾನ ಮಾಡೋದು, 15 ದಿವಸಕ್ಕೊಂದು ಸಲ ಸ್ನಾನ ಮಾಡೋದು. ಯಾವಾಗ ಸ್ನಾನ ಮಾಡಲ್ವ ಶುಕ್ರ ತುಂಬ ತೊಂದರೆ ಕೊಡ್ತಾನೆ, ನೀಚನಾಗ್ತಾನೆ. ಅದರಿಂದ ಶುಕ್ರ ಗ್ರಹ ಚೆನ್ನಾಗಿರಬೇಕು. ನಮಗೆ ಕಾರು, ಸೈಟು, ಮನೆ ಬಂದರೆ ನಿತ್ಯ ಸ್ನಾನ ಮಾಡಿ ಬದುಕಬೇಕು. ಅದಕ್ಕೆ ನಿತ್ಯ ಸ್ನಾನ ಮಾಡೋದ್ರಿಂದ ಶುಕ್ರ ಗ್ರಹಕ್ಕೆ ಶಾಂತಿ ಆಗುತ್ತೆ. ಅದರಿಂದ ದಿನನಿತ್ಯ ಸ್ನಾನ ಮಾಡಬೇಕು. ನೀರಿಲ್ಲ, 1-2 ಚೊಂಬಾದರೂ ನೀರು ಹಾಕ್ಕೋಬೇಕು. ಸ್ನಾನ ಮಾಡೋದ್ರಿಂದ ನಿಮಗೆ ಅರ್ಧ ರೋಗ ನಿವಾರಣೆ ಆಗುತ್ತೆ. ಶುಕ್ರ ದೇಹದಲ್ಲಿ ಕೊಳಕೋದಷ್ಟು ವೈಭವ ಜಾಸ್ತಿ ಆಗುತ್ತೆ. ಶನಿ, ನಿಮ್ಮ ಮನೆ ಟಾಯ್ಲೆಟ್ ನೀವೇ ಕ್ಲೀನ್ ಮಾಡಿ, ನಿಮ್ಮನೆ ಬಚ್ಚ ಮನೆ ಕ್ಲೀನ್ ಮಾಡಿ. ಊಟ ಮಾಡ್ತಾರಲ್ಲ ಸಭಾ ಸಮಾರಂಭಗಳಲ್ಲಿ, ಅವರು ಎಂಜಲ್ ಎಲೆ ಎತ್ತಾಕಿ ಶನಿ ನಿಮಗೆ ಒಳ್ಳೇದು ಮಾಡಿಬಿಡ್ತಾನೆ. ಶನಿ ಎಲ್ಲ ಥರ ದೋಷ, ಕುಡಿಯೋದು, ಸೇದೋದು, ಮಂಕು ಬುದ್ಧಿ, ದಡ್ಡತನ, ಜಿಗುಪ್ಸೆ, ಖಿನ್ನತೆ, ಡಿಪ್ರೆಷನ್ನು, ಮತ್ತು ಸುಳ್ಳು ಹೇಳೋದು, ಮೋಸ ಮಾಡೋದು, ಕದಿಯೋದು, ದುಶ್ಚಟ, ದುಷ್ಟ ಜನರ ಸಹವಾಸ, ಇದೆಲ್ಲ ಬಿಡುಗಡೆ ಆಗಬೇಕು ಅಂದರೆ ದಿನ ನಿಮ್ಮ ಮನೆ ಟಾಯ್ಲೆಟ್ ತೊಳಿಬೇಕು. ಊಟ ಮಾಡಿದವ್ರು ಎಲೆ ಎತ್ತಾಕಬೇಕು. ಅತಿಥಿಗಳು ಮಾಡಿದ್ದು ನಿಮ್ಮ ತಟ್ಟೆನ ನೀವೇ ತೊಳಿಬೇಕು. ಎಂಜಿಲ್ ಪಾತ್ರೆಗಳನ್ನು, ಎಂಜಿಲ್ ತಟ್ಟೆಗಳನ್ನು ತೊಳೆಯೋದ್ರಿಂದ ಶನಿ ಆಶೀರ್ವಾದ ಮಾಡ್ತಾರೆ. ರಾಹು ಗ್ರಹ, ರಾಹು ಏನು ಮಾಡ್ತೀವಿ ನಾವು, ಅನುಮಾನ, ಡೌಟು, ಒಂಥರ ಮಾಡಲಾ ಬೇಡವಾ, ಮಾಡಿದ್ರೆ ಹೆಂಗಾಗ್ಬಿಡ್ತದೆ, ಮಾಡಲಿಲ್ಲ ಹೆಂಗಾಗ್ಬಿಡ್ತದೆ, ಒಂಥರ ಭಯ, ಇನ್ಫೀರಿಯರ್ ಕಾಂಪ್ಲೆಕ್ಸಿಟಿ, ಮತ್ತು ಒಂಥರ ಕೀಳಿರಿಮೆ. ಇದಕ್ಕಿದ್ದಾಗೆ ಶುರು ಮಾಡಿಬಿಟ್ಟು ಇದಕ್ಕಿದ್ದಾಗ ಟಟ್ ಅಂತ ಸ್ಟಾಪ್ ಮಾಡಿಬಿಡ್ತೀವಿ. ಅಯ್ಯೋ ಏನಾಗುತ್ತೋ ಏನೋ, ಇದು ದುಗುಡ. ಈ ಥರ ಇದ್ದಾಗ ರಾಹು ಮುತ್ತೈದೆ ಸ್ತ್ರೀಯರಿಗೆ ಸ್ವೀಟ್ ಕೊಡ್ತಾ ಇರಬೇಕು. ನಿಮ್ಮ ಮನೇಲಿ ಬಿಟ್ಟು ಅನ್ಯ ಧರ್ಮದವರು, ಅನ್ಯ ಜಾತಿ, ಅನ್ಯ ಗೋತ್ರ, ನಾನಾ ರಾಶಿ, ನಾನಾ ನಕ್ಷತ್ರ, ನಾನಾ ಗೋತ್ರ ಹುಟ್ಟಿದಂಥ ಮುತ್ತೈದೆ ಸ್ತ್ರೀಯರಿಗೆ ಸಿಹಿ ಕೊಡೋದ್ರಿಂದ. ರಾಹು ಚಂಡಿಕಾದೇವಿನ ಪೂಜೆ ಮಾಡ್ತಾರೆ. ಚಂಡಿಕಾದೇವಿ ಸುಮಂಗಲಿ, ಆದ್ದರಿಂದ ಚಂಡಿಕಾದೇವಿ ಮಾಡೋಕ್ಕಾಗೋದಿಲ್ಲ. ಮುತ್ತೈದೆಯವರು ಒಂದು ಕಲ್ಸಕ್ರನೋ, ಒಂದು ಸ್ವೀಟೋ, ಏನೋ ಒಂದು ಒಣದ್ರಾಕ್ಷಿ, ಅದು ಸ್ವೀಟೇ, 1-2 ತೊಟ್ಟು ಜೇನುತುಪ್ಪ, ಅದು ಸ್ವೀಟೇ. ಈ ಥರ ಸ್ವೀಟ್ಸು, ಸಿಹಿ, ರಾಹು ಶಾಂತಿ ಆಗ್ತಾರೆ. ಇದಕ್ಕಿದ್ದಾಗೆ ನಾವು ಕೂತಿದ್ದ ಕಡೆ ಕೂರಲ್ಲ, ನಿಂತಿದ್ದ ಕಡೆ ನಿಲ್ಲ, ಇದು ಏನೋ ಯೋಚನೆ ಮಾಡಿ ಇನ್ನೇನೋ ಕೆಲಸ ಮಾಡ್ತೀವಿ. ಎಲ್ಲೋ ಹೋಗ್ಬೇಕು ಅಂತ ಇನ್ನೊಂದು ಕಡೆ ಹೊಟ್ಟೋಗ್ತೀನಿ, ಏನೋ ಕೊಡಬೇಕು ಅಂತಿದ್ದು ಇನ್ನೇನೋ ಕೊಡೋಕೆ ಹೋಗ್ತೀನಿ, ಏನೋ ತೊಗೊಂಬರೋಕ್ಕೆ ಹೋಗಿದ್ದೆ ಇನ್ನೇನೋ ತೊಗೊಂಬಂದುಬಿಡ್ತೀನಿ. ಅಜ್ಞಾನ. ಈ ಥರ ಇದ್ದಾಗ ನಾವೇನು ಮಾಡಬೇಕು, ಮನೆ ಒಳಗೆ ದೇವ್ರ ಮುಂದೆ, ಮರದ ಕೆಳಗೆ, ಹುತ್ತದ ಮುಂದೆ, ತುಳಸಿ ಕಟ್ಟೆ ಮುಂದೆ, ಅಥವಾ ನದಿ ದಡದಲ್ಲಿ, ಕೆರೆ ದಡದಲ್ಲಿ, ಸಮುದ್ರ ದಡದಲ್ಲಿ, ದೇವಾಲಯಗಳಲ್ಲಿ ಕೂತ್ಕೊಂಡು 10 ನಿಮಿಷ ಧ್ಯಾನ ಮಾಡಬೇಕು. ಮೆಡಿಟೇಷನ್ ಮಾಡೋದ್ರಿಂದ ಕೇತು ಏನಾಗುತ್ತೆ, ಗ್ರಹ ಒಳ್ಳೇದು ಮಾಡುತ್ತೆ. ಈ ರೀತಿ ಭಾಳ ಸಿಂಪಲ್ ರೆಮಿಡಿ ಇವೆಲ್ಲ. ನಾವು ಅದು ಬಿಟ್ಬಿಟ್ಟು ಅವ್ರ ಹತ್ರ ಹೋಗ್ತೀವಿ, ಇವ್ರ ಹತ್ರ ಹೋಗ್ತೀವಿ, ಎಲ್ಲ ಹತ್ರ ದುಡ್ಡು ಕಳ್ಕೊಂಡು ಆ ಪೂಜೆ ಈ ಪೂಜೆ ಎಲ್ಲ ಮಾಡ್ತೀವಿ. 9 ಗ್ರಹಗಳಿಗೆ ಈ ಥರ ಒಂದು ರೆಮಿಡಿ ಮಾಡಿಬಿಟ್ರೆ ನೀವು ಬದುಕಿರೋವರೆಗೂ ಯಾವುದೇ ರೀತಿ ಮಾಟ, ಮಂತ್ರ, ತಂತ್ರ, ಭೂತ, ಪ್ರೇತ, ಪಿಶಾಚಿ ಬಾಧೆಗಳು, ಕ್ಷುದ್ರಗ್ರಹ, ದುಷ್ಟಗ್ರಹಗಳು, ದುಷ್ಟ ಜನರಿಂದ ತೊಂದರೆ, ದುಷ್ಟ ಚಟಗಳಿಂದ ಧನಹಾನಿ, ಮಾನಹಾನಿ, ಇವೆಲ್ಲವೂ ಕೂಡ ಬರುತ್ತೆ. ಇದಕ್ಕೆ ಪ್ರತಿಯೊಬ್ಬರು ದಿನನಿತ್ಯ ಇದಿಷ್ಟು ಮಾಡಬೇಕು. 9 ಗ್ರಹಗಳಿಗೆ ಈ ರೀತಿ ನಾನು ಏನು ಹೇಳಿದ್ನೋ ಇದನ್ನು ಮಾಡ್ತಾ ಬಂದಿದ್ದೆ ಆದರೆ ನೋಡಿ, ನೀವು ಮನೇಲಿ ಕೂತ್ಕೊಂಡು ಎಂಥ ಪವಾಡ ಆಗುತ್ತೆ. ನಾನು ಆಗಲೇ ಹೇಳಿದೆ, ಯಾವುದೇ ಗ್ರಹಗಳು ತೊಂದರೆ ಕೊಡಲ್ಲ, ತೊಂದರೆನೂ ತೊಗೊಳ್ಳೋದಿಲ್ಲ. ನಿಮ್ದು ಏನು ಮಾಡಿದ್ರು ಅದನ್ನು ತಿಳಿಸುತ್ತೆ, ಗಮನಕ್ಕೆ ತರುತ್ತೆ. ಅದೇ ಜ್ಯೋತಿಷ್ಯ. ಜ್ಯೋತಿಷ್ಯ ಏನು ಮಾಡಿದ್ರಿ ಹಿಂಗಾಗ್ತಿದೆ ಅಂತ ತಿಳುವಳಿಕೆ ಕೊಡೋದೇ ಜ್ಯೋತಿಷ್ಯ. ನಾವೇನು ತಪ್ಪು ಮಾಡಿದ್ವಿ, ಒಳ್ಳೇದು ಮಾಡಿದ್ವಿ, ಒಳ್ಳೇದಕ್ಕೆ ಒಳ್ಳೇದಾಗ್ತಿದೆ ಅಂತ ಹೇಳುತ್ತೆ. ಕೆಟ್ಟದ್ದು ಮಾಡಿದೆ, ಕೆಟ್ಟದ್ದು ಮಾಡಿದೆ, ತೊಗೊಂಡಿದ್ದು ಕೆಟ್ಟು ನೀನು ಅನುಭವಿಸು, ಅಲ್ಲಿ ಏನು ಮಾಡಿದ್ವು ಅದು ನೀನೇ ಅನುಭವಿಸು ಅಂತ ಹೇಳೋದೇ 9 ಗ್ರಹಗಳ ಡ್ಯೂಟಿ. ಅದು ಬಿಟ್ಟುಬಿಟ್ಟು ಯಾವ ಗ್ರಹಗಳು ನಿಮ್ಗೆ ತೊಂದರೆ ಕೊಡೋದಿಲ್ಲ.
ನನ್ನ ಅಭಿಪ್ರಾಯ, ನನ್ನ ರಿಸರ್ಚ್, ನನ್ನ ಸಂಶೋಧನೆ. ಆದ್ದರಿಂದ ನವಗ್ರಹಗಳಿಗೆ ಇದೊಂದು ಶಾಂತಿ. ಇವತ್ತು ನೀವು ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ 10 ನಿಮಿಷ ಪ್ರಾರ್ಥನೆ ಮಾಡಿ, ಓದಿ, ಧ್ಯಾನ ಮಾಡಿ, ಗಿಡಗಳು ನೀರು ಹಾಕಿ, ಗಿಡ ನೆಡಿ, ಮತ್ತು ಸಕ್ಕರೆ ಹಾಕಿ, ಇದನ್ನು ಏನೇನು ಹೇಳಿದ್ದೀನೋ ಇದು ಯಾವುದಕ್ಕೂ ಹೋಮ ಯಜ್ಞ ಮಾಡಿ ದುಡ್ಡು ಖರ್ಚು ಮಾಡಿ ಅಂತ ಹೇಳ್ತಿಲ್ಲ. ಭಾಳ ಸಿಂಪಲ್ ಮಾಡಿ ನೋಡಿ, ನಿಮ್ಮ ನವಗ್ರಹಗಳು ಎಷ್ಟು ಬಲ ಕೊಡುತ್ತೆ, ನೀವು ಎಷ್ಟು ಇಂಪ್ರೂವ್ ಆಗ್ತೀರಾ ಅಂತ. ವೀಕ್ಷಕರೇ, ಇದು ಮಾಡಿ ಪ್ರಯತ್ನಪಟ್ಟು ನಿಮ್ಮ ಅನುಭವ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆಯ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ಬೇರೆಯವರಿಗೆ ನೀವು ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾನು ಎಲ್ಲ ಥರ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ ಆನ್ ಟೈಮು. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕಿತ್ತು ಅವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.